ಇಂದು ನಾವು ಧಾರವಾಡ ಜಿಲ್ಲೆಯ ಬೇಲೂರ ಗ್ರಾಮದ ಶಿವಾನಂದ ಮಠ ಜಾತ್ರೆ ಬಗ್ಗೆ ತಿಳಿಯೋಣ. ಈ ಮಠವು ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಇದು ಧಾರವಾಡದ ಬೇಲೂರದಲ್ಲಿರುವ ಪ್ರಸಿದ್ಧ ಶಿವಾನಂದ ಮಠ. ಇಲ್ಲಿ ಶ್ರೀ ಶಿವಾನಂದ ಸ್ವಾಮೀಜಿಯವರು ಭಕ್ತಿ ಮತ್ತು ಸತ್ಯ ಮಾರ್ಗವನ್ನ ಬೋಧಿಸಿದ್ರು. ಇಲ್ಲಿ ಇರುವ ಈ ಮೂರ್ತಿ ಶ್ರೀ ಶಿವಾನಂದ ಸ್ವಾಮಿಗಳದು. ಸ್ವಾಮಿಗಳು ತಮ್ಮ ಜೀವನವನ್ನ ಭಕ್ತಿಯ ಮಾರ್ಗದಲ್ಲಿ ನಡೆಸಿ ಜನರಿಗೆ ಧರ್ಮ ಮತ್ತು ಸತ್ಯದ ಮಾರ್ಗವನ್ನ ತೋರಿಸಿದ್ದಾರೆ. ಇಲ್ಲಿ ಭಕ್ತರು ಬಂದು ಪೂಜೆ ಮಾಡಿ ತಮ್ಮ ಮನದ ಆಸೆಗಳನ್ನ ಕೇಳ್ತಾರೆ. ಅವರ ಆಶೀರ್ವಾದವು ಜನರಿಗೆ ಶಾಂತಿ ಮತ್ತು ಧೈರ್ಯವನ್ನ ನೀಡುತ್ತದೆ. ಭಕ್ತರು ಸರಳವಾಗಿ ಪೂಜೆ ಮಾಡಿ ಭಕ್ತಿ ವ್ಯಕ್ತಪಡಿಸುತ್ತಾರೆ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಶಾಂತವಾಗಿ ನಡೆಯುತ್ತದೆ. ಇಲ್ಲಿ ಕಾಣುವ ಗಣೇಶನ ಮೂರ್ತಿ ವಿದ್ಯೆ ಮತ್ತು ಶುಭದ ಸಂಕೇತವಾಗಿದೆ. ಗಣೇಶನು ವಿಘ್ನಗಳನ್ನು ದೂರ ಮಾಡುವ ದೇವರೆಂದರೆ. ನಂದಿ ಎಂದರೆ ಭಗವಾನ್ ಶಿವನ ವಾಹನ. ಭಕ್ತರು ಮೊದಲು ನಂದಿಗೆ ನಮಸ್ಕರಿಸಿ ನಂತರ ಶಿವನ ದರ್ಶನ ಮಾಡ್ತಾರೆ. ನಂದಿ ಭಕ್ತಿ ಮತ್ತು ನಿಷ್ಠೆಯ ಸಂಕೇತ. ಇದು ಶಿವಲಿಂಗ. ಇದು ಭಗವಾನ್ ಶಿವನ ಪ್ರತೀಕವಾಗಿದೆ. ಇಲ್ಲಿ ಭಕ್ತರು ಪೂಜೆ ಮಾಡಿ ತಮ್ಮ ಆಶೆಗಳನ್ನ ಪ್ರಾರ್ಥಿಸುತ್ತಾರೆ. ಇಲ್ಲಿ ಭಕ್ತರು ತಮ್ಮ ಹೃದಯಪೂರ್ವಕ ಭಕ್ತಿಯನ್ನ ವ್ಯಕ್ತಪಡಿಸುತ್ತಾರೆ. ಈ ಸ್ಥಳವು ಆತ್ಮಶಾಂತಿ ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಜಾತ್ರೆಯ ಸಮಯದಲ್ಲಿ ಈ ಸ್ಥಳವು ಸಂಭ್ರಮದಿಂದ ಕಂಗೊಳಿಸುತ್ತದೆ. ಎಲ್ಲೆಡೆ ಜನರ ಗದ್ದಲ, ಬಣ್ಣ ಬಣ್ಣದ ಅಂಗಡಿಗಳು ಮತ್ತು ಆಟೋಪಕರಣಗಳು ಕಾಣಿಸುತ್ತವೆ. ರಥೋತ್ಸವವು ಈ ಜಾತ್ರೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಭಕ್ತರು ರಥವನ್ನ ಎಳೆಯುತ್ತಾ ತಮ್ಮ ಭಕ್ತಿಯನ್ನ ತೋರಿಸುತ್ತಾರೆ. ಈ ದೃಶ್ಯ ನೋಡಲು ಅತ್ಯಂತ ಅದ್ಭುತವಾಗಿರುತ್ತದೆ. ಶಿವಾನಂದ ಮಠದ ಜಾತ್ರೆಯಲ್ಲಿ ಪ್ರಸಾದ ವಿತರಣೆ ಒಂದು ಮಹತ್ವದ ಭಾಗವಾಗಿದೆ. ಜಾತ್ರೆ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಮಾಡಿದ ನಂತರ ಆಹಾರವನ್ನ ಪ್ರಸಾದವಾಗಿ ಹಂಚಲಾಗುತ್ತದೆ. ಈ ಜಾತ್ರೆ ಅಚ್ಚುಕಟ್ಟಾಗಿ ನಡೆಯಲು ಶ್ರಮಿಸಿದ ಸಮಸ್ತ ಬೇಲೂರ ಗ್ರಾಮದ ಗುರು ಹಿರಿಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಗ್ರಾಮದ ಗುರು ಹಿರಿಯರ ಪರಿಶ್ರಮ ಮತ್ತು ಮಾರ್ಗದರ್ಶನದಿಂದ ಈ ಜಾತ್ರೆ ಯಶಸ್ವಿಯಾಗಿದೆ.